ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸವಿತಾ. ಫಸ್ಟ್ ಟೈಮ್ ವಾಯ್ಸ್ ಕವರ್ ಕೊಡ್ತಾ ಇದ್ದೀನಿ. ಯಾರು ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಬಂದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂತಹ ರೆಸಿಪಿ ಬಂದು ಟ್ರೆಡಿಷನಲ್ ಆಗಿ ನಾವು ತುಪ್ಪವನ್ನು ಹೇಗೆ ಮಾಡ್ಕೋಬೇಕು ಅಂತ. ಅದಕ್ಕೆ 1.5 ಸ್ಪೂನು ಮೆಂತ್ಯ, ಒಂದು 8 ಕಾಳು ಮೆಣಸು, ಒಂದು 1/4 ಟೀ ಸ್ಪೂನ್ ಜೀರಿಗೆ, 1 ಏಲಕ್ಕಿ, 1 ಲವಂಗ ಎಲ್ಲವನ್ನು ಲೋ ಫ್ಲೇಮಲ್ಲಿ ಒಂದು 3 to 2 ಮಿನಿಟ್ಸ್ ಘಮ ಬರುವ ತನಕ ಅದನ್ನು ಹುರ್ಕೊಳ್ಳಿ. ಹುರ್ಕೊಂಡಾದಮೇಲೆ ಒಂದು ಕುಟಾಣಿಗೆ ಹಾಕಿ ನೈಸಾಗೇನು ಬೇಡ, ಸ್ವಲ್ಪ ತರಿತರಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳಿ. ಕ್ರಷ್ ಮಾಡಿದ್ಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿರಿ. ನೀವು ಎಷ್ಟು ಬೆಣ್ಣೆನ ನೀವು ಮಾಡ್ಕೋಬೇಕು ಅಂತ ತಂದಿರ್ತೀರ, ಅಲ್ಲಿ ಅಷ್ಟನ್ನ ಬೆಣ್ಣೆನ ತೆಗೆದಿಟ್ಕೊಂಡಿರಿ. ನಾನು ಇಲ್ಲಿ ಮಾಡ್ತಾ ಇರುವಂಥದ್ದು ನಮ್ಮ ಹಳ್ಳಿಗಳ ಸೈಡಲ್ಲಿ ಸೇರು ಲೆಕ್ಕ ಮಾಡ್ತಾರೆ. ಅಂದರೆ ನಾನಿವಾಗ ಒಂದು 2.5 ಸೇರಷ್ಟು ತುಪ್ಪನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮೂರ ಕಡೆ ಹೇಗೆ ಸೇರು ಅಥವಾ ಕೆ ಜಿನ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಸೇರು ಲೆಕ್ಕದಲ್ಲಿ ಬೆಣ್ಣೆನ ಮಾರಾಟ ಮಾಡುವಂಥದ್ದು. ಈಗ ನಾನು ಕ್ರಷ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಅಗಲವಾದ ಪಾತ್ರೆನ ತಗೊಂಡು ಅದರೊಳಗಡೆ ಬೆಣ್ಣೆನ ಹಾಕಿ ಸ್ವಲ್ಪ ಒಂದು ಚಿಕ್ಕ ಸೌಟಿದ್ರೆ ಚೆನ್ನಾಗಿ ಅದು ಮೆಲ್ಟ್ ಆದಮೇಲೆ ಸೌಟ್ ಆಡಿಸ್ತಾಯಿರಿ. ಏನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಮಾಡಿ. ಏನಾದರೂ ಇದ್ದರೆ ನನಗೆ ಸ್ವಲ್ಪ ನಿಮ್ಮ ಸಲಹೆಗಳೇನಾದರೂ ತಿಳಿಸಿ, ನಾನು ಅದನ್ನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನೀವು ಏನಾದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಇವತ್ತೇ ಚಾನಲ್ನ ಓಪನ್ ಮಾಡಿ. ಈ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನ ಮಾಡ್ತಾಯಿದ್ದಾರೆ, ಅದನ್ನು ನೀವು ಒಬ್ಬರಾಗಿರಿ. ಯಾವುದೇ ಹಿಂಜರಿಕೆ ಬೇಡ. ಯಾಕೆಂದರೆ ಇವಾಗೆಲ್ಲ ಇಂಟರ್ನೆಟ್ ಯುಗ ಅಂತ ನಿಮಗೂ ಗೊತ್ತಿದೆ, ನಾನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಬೆಣ್ಣೆ ಕುದೀತಾ ಇದೆ, ಹಾಗೇ ಸೌಟ್ ಆಡಿಸ್ತಾ ಇರಬೇಕು. ಒಂದು 8 ಮಿನಿಟ್ಸ್ 10 ಮಿನಿಟ್ಸ್ ತಗೋಬೋದು. ಚೆನ್ನಾಗಿ ಕುದಿಬೇಕು. ಅದು ಎಲ್ಲ ಕುದ್ದು ಒಂದು 3 ಮಿನಿಟ್ಸ್ ಆದಮೇಲೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ನಾವು ಕ್ರಷ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಿ. ನೀವು ಟ್ರೆಡಿಷನಲಾಗಿ ಹೇಗೆ ನೀವು ಬೆಣ್ಣೆನ ಮಾಡ್ತೀರಾ, ತುಪ್ಪನ ತಯಾರಿಸಿ ಮಾಡ್ಕೊಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ತಿಳ್ಕೊಂಡು ಏನಾದರೂ ಇದ್ದರೆ ನಾನು ನಿಮ್ಮಿಂದ ಕಲಿಯೋಷ್ಟು ಇರುತ್ತೆ, ಕಲ್ತ್ಕೋತೀನಿ. ಕ್ರಷ್ ಮಾಡಿರೋವಂಥ ಪೌಡ್ರು ನಂದು 2.5 ಸೇರು ಬೆಣ್ಣೆಗೆ ಇಲ್ಲಿ ಒಂದು 2 ಸ್ಪೂನಷ್ಟು ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಅದನ್ನು ಚೆನ್ನಾಗಿ ಮತ್ತೆ ಸೌಟಾಡಿಸ್ತಾ ಇರಬೇಕು. ನೋಡಿ, ಈ ಥರ ಬರುತ್ತೆ. ಒಂದು ಮೆಣಸಿನ್ಕಾಯಿ ಹಾಕಿದ್ವಿ, ಅಂದರೆ ಅಜ್ಜಿ ಯಾವಾಗಲೂ ಹಾಕ್ತಾಯಿದ್ರು, ಹಂಗಾಗಿ ನಾನು ಹಾಕಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ, ತುಪ್ಪದಲ್ಲಿ ಏನು ಬ್ಯಾಡ್ ಸ್ಮೆಲ್ ಬರಬಾರ್ದು, ಜಾಸ್ತಿ ದಿನ ಸ್ಟೋರೇಜ್ ಮಾಡಿ ಇಟ್ಕೋಬೇಕು ಅಂದರೆ ನಮ್ಮ ಸೈಡಲ್ಲಿ ಒಂದು ಮೆಣಸಿನ್ಕಾಯಿನ ಹಾಕ್ತಾರೆ. ಸ್ವಲ್ಪ ಅರಿಶಿಣದ ಪುಡಿನೂ ಹಾಕೋಬೇಕು, ಅಲ್ಲಿ ನಾನು ಸ್ಕಿಪ್ ಮಾಡಿದ್ದೆ, ಇಲ್ಲಿ ಹಾಕಿದ್ದೀನಿ. ನೀವು ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಹೀಗೆ ಚೆನ್ನಾಗಿ ಕಲುತ್ತಾ ಇರಬೇಕು. ನೊರೆ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಮಾಡೋಕ್ಕಲ್ಪ ಅಷ್ಟೇ ನೊರೆ ಬರುತ್ತೆ. ನೋಡಿ, ಹಾಗೆ ಕಲುತ್ತಾ ಇರಿ. ನೋಡಿದ್ರ ಹೇಗೆ ಬರ್ತಾಯಿದೆ, ಎಲ್ಲ ಮೆಂತ್ಯ ಎಲ್ಲ ಕುದ್ದು ಚೆನ್ನಾಗಿ ನೀಟಾಗಿ ಮೇಲ್ಗಡೆ ಬರ್ತಾಯಿದೆ. ಮಧ್ಯದಲ್ಲಿ ವೀಡಿಯೋನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಪೂರ್ತಿ ನೋಡಿ. ಅರ್ಧಂಬರ್ಧ ನೋಡಿದ್ರೆ ಯಾವ ವಿಷಯನೂ ತಿಳ್ಕೊಳಕ್ಕಾಗಲ್ಲ. ಯಾವುದೇ ಆದ್ರೂ ಒಂದು ವಿಷಯನ ತಿಳ್ಕೊಂಡ್ರೆ ಅರ್ಥ ಆಗೋದು. ಹಾಗೇ ಅಡುಗೆನೂ ಅಷ್ಟೇ, ಅರ್ಧಂಬರ್ಧ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಪೂರ್ತಿ ನೋಡಿ. ನೋಡಿ ಹೇಗೆ ಬರ್ತಾ ಇದೆ, ನೋಡೋ ಥರ ಅಲ್ವಾ? ಆ ಥರ ಚೆನ್ನಾಗಿ ಗಮ್ ಅನ್ನುತ್ತೆ. ಅದು ಅಲ್ಲಿ ಸ್ಮೆಲ್ ಬರುತ್ತೆ ತುಪ್ಪ ಬರಬೇಕಾದ್ರೆ, ಅದರಲ್ಲೇ ಗೊತ್ತಾಗುತ್ತೆ. ಸ್ವಲ್ಪ ಜಾಸ್ತಿ ಇದೇ ಥರ ನೊರೆ ಬರ್ತಾಯಿದೆ. ಕೆಲವ್ರು ಏನು ಮಾಡ್ತಾರೆ, ನೊರೆ ಬಂದು ಕಾಯಿಸ್ತಾನೆ ಇರ್ತಾರೆ. ಅದೇನಾಗ್ಬಿಡುತ್ತೆ ಅಂದರೆ ಸೀದೋಗಿರೋ ಸ್ಮೆಲ್ಲು, ಅದನ್ನು ತಿನ್ನೋಕ್ಕಾಗಲ್ಲ. ಆ ಥರ ಇರುತ್ತೆ. ನೋಡಿ, ಚೆನ್ನಾಗಿ ನೊರೆ ಬಂತು. ನೋಡಿದ್ರೆ ಈ ಥರ ನೊರೆ ಬಂದರೆ ತುಪ್ಪ ರೆಡಿ ಆಯಿತು ಅಂತ ಅರ್ಥ. ಚೆನ್ನಾಗಿ ಬಂದಿದೆ ಇದು ತುಪ್ಪ. ಇದನ್ನೇ ಬೇಕಾದರೆ 1 ಮಂತ್ ಅಲ್ಲ 2 ಮಂತ್ ಇಟ್ಕೊಂಡ್ರೂ ಕೂಡ ಏನು ಸ್ಮೆಲ್ ಬರೋಲ್ಲ ಫ್ರೆಂಡ್ಸ್. ಬೇಕಾದರೆ ಟ್ರೈ ಮಾಡಿ ನೋಡಿ. ಫ್ರಿಡ್ಜಲ್ಲೇ ಇಡಬೇಕು ಅಂತೇನಿಲ್ಲ, ಹೊರಗಡೆನೂ ಇಡ್ಬೋದು.
ಅಷ್ಟು ದಿನ ಯಾರೂ ತುಪ್ಪ ಸ್ಟೋರ್ ಮಾಡಲ್ಲ. 1 ಮಂತ್ ತನಕ ಆರಾಮ್ಸೆ ನೀವು ಇಡ್ಬೋದು. ಯಾವುದೇ ಕೆಟ್ಟ ಸ್ಮೆಲ್ಲು ಕೂಡ ಬರಲ್ಲ. ತುಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮುದ್ದೆ, ರೈಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾವುದಕ್ಕೆ ಬೇಕಾದರೂ ಹಾಕೋಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ ನೊರೆ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂತು. ಈಗ ತುಪ್ಪ ರೆಡಿ ಆಯಿತು ಅಂತ ಅರ್ಥ. ನೋಡಿದ್ರ ನೊರೆನ ಅದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟರೆ ಅದೆಲ್ಲ ಇದಾಗುತ್ತೆ, ಹಾಗೆ ಹೋಗ್ಬಿಡುತ್ತೆ. ನೊರೆಲ್ಲ ಆರಿದ್ಮೇಲೆ ಒಂದು ಬಾಕ್ಸ್ಗೆ, ಏರ್ಟೈಟ್ ಬಾಕ್ಸ್ಗೆ ಯಾವುದಾದ್ರು ಚೆನ್ನಾಗಿರೋದು ಸ್ಟೀಲ್ ಬಾಕ್ಸ್ ಅಂದರೆ ಅದಕ್ಕೆ ಹಾಕಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನೊರೆಲ್ಲ ಬಂತು. ಈಗ ಸೋಸಿಟ್ಕೊಳ್ಳಿ ಒಂದು ಯಾವುದಾದ್ರೂ ಸ್ಟೀಲ್ ಬಾಕ್ಸ್ಗೆ. ನನಗೆ ಇನ್ನೂ ವಾಯ್ಸ್ ಓವರ್ ಕೊಡೋದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದೆ ನಾನು ಇದೇ ಥರ ವಾಯ್ಸ್ ಕೊಟ್ಟು ಕಲಿತೀನಿ. ಓಕೆನಾ? ಈ ದಿನ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ನೋಡಿ.